ಇನ್ನೇತಕ್ಕೆ ಪುಟ್ಟಾಗಿ ಒಳಗಡೆ ವಿಷಯವನ್ನೊಂದು ಹೇಳುತ್ತೇನೆ. ಹೋಗೋಣವೇ? ನಿಮ್ಮ ಅಣ್ಣನವರು ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ನಿಮಗೆ ತಿನ್ನೋದಕ್ಕೆ ಹಣ್ಣು ಹಂಪಲು ಬೇಕು ಅಥವಾ ಕುಡಿಯೋದಕ್ಕೆ ಪಾನೀಯ ಬೇಕು? ತುಂಬಾ ಧನ್ಯವಾದಗಳು. ಏನು ಬೇಡ. ಏನು ಬೇಡ ಅಂದ್ರೆ ಹೇಗೆ? ತಪ್ಪಾದ ಪಾನೀಯನಾದ್ರೂ ನೀವು ಕುಡಿಲೇಬೇಕಲ್ಲ. ಒಂದ್ ನಿಮಿಷ, ನಾನು ತೆಗೆದುಕೊಂಡು ಬರ್ತೀನಿ. ಕುಳಿತುಕೋ ಬನ್ನಿ. ಇದೇಕೋ ತಲೆ ತಿರುಗದಂತಾಗುತ್ತಿದೆಯಲ್ಲ? ತಲೆ ತಿರುಗ್ತಾ ಇಲ್ಲ, ಇಡೀ ಜಗತ್ತೇ ತಿರುಗ್ತಾ ಇದೆ. ಈ ಜಗತ್ತೇ ತಿರುಗದಂತಾಗುತ್ತಿದೆ. ಕಣ್ಣೇ ಭಾರವಾಗಿ ನಿಲ್ಲಲಾಗುತ್ತಿಲ್ಲ. ಶ್ರಮಿಸಬೇಕಾಗಿದ್ದು ನಾನಲ್ಲ, ನೀವು. ಬನ್ನಿ ಬನ್ನಿ, ನಿಮಗಾಗಿ ನನ್ನ ಯೌವನದ ರಸದೂತಣದ ಔತಣವನ್ನೇ ಕೊಡುತ್ತೇನೆ. ಕಮಾನ್.
ನೋಡಿ, ಅವರೆಲ್ಲ ಇನ್ನೂ ಮನೆಗೆ ಬಂದಿಲ್ಲ. ಇವ್ರು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡಿ. ಓಕೆ? ಇದೇನಿದು ಬೇಟೆ ಆಡೋದನ್ನು ಕೋವಿ ಮರೆತ ಹಾಗೆ ಬಂದೆ ಕಾಣಿಸುತ್ತೆ. ಕೆಲವೊಂದು ಭೇಟಿಯನ್ನಾಡಲು ಕೋವಿಯ ಅವಶ್ಯಕತೆ ಇರುವುದಿಲ್ಲ ಮಂಜುಳ. ಯಾವ ವಿಷಯ ಅದು? ಅದೇನಿರಲಿ, ಮೊನ್ನೆ ನಮ್ಮ ಗ್ರಾಮಕ್ಕೆ ವ್ಯಾಘ್ರವೊಂದು ಬಂದಿತ್ತಂತೆ. ಅದಕ್ಕೆ ಸಾಕಷ್ಟು ಹಸುಗಳು ಬಲಿಯಾದವಂತೆ. ಅಷ್ಟೊಂದು ಭೀಕರವಾದ ವಿಷಯವೇ? ಹಾ, ಕೇಳ್ತಾ ಹೋಗಿ ಇನ್ನು ಭಯಂಕರವಾಗಿದೆ. ಅಷ್ಟೊಂದು ಭೀಕರವಾಗಿದೆ? ಹಾ, ಮೊನ್ನೆ ಆ ವ್ಯಾಘ್ರದ ಠಾಣದಲ್ಲಿ ನಾನೊಂದು ಮುಕ್ತ ಹಸು ಕಂಡೆ. ಅದೇ ದೈವವಶತ್ ಇಂದು ಆ ವ್ಯಾಘ್ರದ ಠಾಣದಲ್ಲಿ, ಆ ಹಸುವಿನ ಠಾಣದಲ್ಲಿ ವ್ಯಾಘ್ರ ಇಲ್ಲದನ್ನು ಕಂಡು ಮನಸ್ಸಿಗೆ ನೆಮ್ಮದಿಯಾಯಿತು. ಅಂದ್ರೆ ಭಯಂಕರ ವ್ಯಾಘ್ರ ಅಂತಿದ್ದೀರಾ? ವ್ಯಾಘ್ರದ ಕೃತ್ಯ ಭಯಂಕರವಾಗಿದೆ, ಆದರೆ ಮುಖ ಮಾತ್ರ ಗೋಮುಖ. ಅಂದ್ರೆ ಗೋಮುಖ ವ್ಯಾಘ್ರ ಅಂತ ಹಾಸ್ಯ ಮಾಡ್ತಾ ಇದ್ರೆ ನಾಗರಾಜ್? ಹಾಸ್ಯವಲ್ಲ, ನಿಜ ಜೀವನದ ಸ್ವಾರಸ್ಯವಿದು. ನಿಮ್ಮ ಮಾತಿನ ಅರ್ಥವೇ ನನಗೆ ಆಗ್ತಾ ಇಲ್ಲ ನಾಗರಾಜ್. ಅದೇನಂತ ಹೇಳ್ಬಾರ್ದಿ? ನಗುತ್ತ ನುಡಿಯುವರೆಲ್ಲ ನೀತಿವಂತರೆಂದ ತಿಳಿದ ತಮಗೆ ಈ ಸಮಾಜದ ಎರಡನೇ ಮುಖ ಅದೆಂತೂ ಅರ್ಥವಾದೀತು. ಗೋಮುಖ ಹೊಂದಿರುವ ಚಂದ್ರುವಿನ ವ್ಯಾಘ್ರ ಕೃತ್ಯಗಳಿಗೆ ಸಾಕ್ಷಿಯಾಗಿರುವ ಈ ಫೋಟೋಗಳನ್ನು ಏನಿದು ವಿಪರೀತ? ಇದನ್ನು ನಾನು ನಂಬಲಾರೆ ನಾಗರಾಜ್. ಪ್ರತ್ಯಕ್ಷ ಸಾಕ್ಷಿಗೆ ಪ್ರಮಾಣ ಬೇರೆ ಬೇಕೇನು? ಈ ಫೋಟೋಗಳನ್ನು ನಾನು ನೋಡಲಾರೆ. ಏನು, ನನ್ನ ಚಂದ್ರು ಇನ್ನೊಂದು ಹೆಣ್ಣಿನೊಡನೆ? ಚೆಚ್ಚೆ, ಇದನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ನೋಡಿದೆಯಾ ನಿನ್ನ ಚಂದ್ರುವಿನ ಚಂಚಲತೆಯನ್ನು? ಅವನು ನಿನ್ನನ್ನು ಪ್ರೀತಿಸದಂತೆ ನಾಟಕ ಮಾಡಿದ್ದು ಪ್ರೇಮಕ್ಕಾಗಿ ಅಲ್ಲ, ಮದುವೆಗಾಗಿ ಅಲ್ಲ, ಕಾಮಕ್ಕಾಗಿ, ನಿನ್ನಲ್ಲಿರುವ ಹಣಕ್ಕಾಗಿ. ಇಂದಿನ ಸೋಮಾರಿ ಬಿಕರಗಳು ದಿಢೀರನ ಶ್ರೀಮಂತರಾಗಲು ಯೋಚಿಸುವ ಯೋಚನೆ ಇದು. ನಿಜ ನಾಗರಾಜ್. ನೋಡಿ, ಹಾವನ್ನು ನೋಡಿದಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಅದರಲ್ಲಿರುವುದು ವಿಷ ಅಂತ ನಾವು ಮರ್ತೇ ಬಿಡ್ತೀವಿ. ಸಕಲ ಕಾಲದಲ್ಲಿ ಬಂದು ನನ್ನ ಸ್ನೇಹಿತರಾಗಿ ನನಗೆ ಈ ಸಹಾಯ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಧನ್ಯವಾದದ ಪ್ರಶ್ನೆ ಏನು ಬಂತು? ಹಸುವಿನಂತೆ ಮುಕ್ತವಾಗಿರುವ ನಿಮ್ಮಂತ ಯುವತಿಯರನ್ನು ಅಂತ ವ್ಯಾಘ್ರಗಳ ಬಾಯಿಂದ ಬಿಡಿಸಿಕೊಳ್ಳುತ್ತೇ ಇರುವುದೇ ನಮ್ಮಂತ ರಕ್ಷಕರ ಕಾರ್ಯ. ಚಂದ್ರುವಿನ ಬಣ್ಣವಂತೂ ಬಯಲು ಮಾಡಿ ತೋರಿಸಿರುವೆ. ಇನ್ನು ಮೇಲಾದರೂ ಎಚ್ಚರಿಕೆಯಿಂದ ನಡೆಯಿರಿ. ನಡೆತ ತಪ್ಪಿದ ಹೆಣ್ಣಿನ ಬಾಳು ಹುಳು ಬಿದ್ದ ಹಣ್ಣಿನ ಹೋಳಿನಂತೆ ಉಪಯೋಗಿಸಲು ಬಾರದು. ನಿಮ್ಮ ಮಾತು 100ಕ್ಕೆ 100 ಸತ್ಯ. ಜಗತ್ತಿನಲ್ಲಿ ಒಂದು ಹೆಣ್ಣಿಗೆ ಮಾನವೇ ಮುಖ್ಯ. ಅದನ್ನು ಕಳೆದುಕೊಂಡ್ರೆ ಕಣ್ಣೇ ಕಳೆದುಕೊಂಡಂತೆ ಈ ಜಗತ್ತಿನಲ್ಲಿ. ನೋಡಿ,
ನಾನು ನಿಮಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡುವೆ. ಚಂದ್ರುವಿಗೆ ಈ ಛಾಯಾಚಿತ್ರಗಳನ್ನು ಕೊಟ್ಟೊಡನೆ ಇದು ಮೋಸ, ಇದು ವಂಚನೆ, ಇದರಲ್ಲಿರುವವನು ನಾನಲ್ಲ, ನನಗಾಗದವರು ಯಾರೋ ಮಾಡಿರುವ ಅನ್ಯಾಯವಿದು ಎನ್ನುತ್ತಾನೆ. ನಂಬಬೇಡಿ. ಅಂತ ಕಪಟ ನಾಟಕಕ್ಕೆ ನಾನು ಒಪ್ಪುವುದಿಲ್ಲ. ಆಯ್ತೆ ನಾಗರಾಜ್, ನೀವು ಸೋಲದಿದ್ದರೆ ಅವನು ತನ್ನ ಪ್ರೇಮ ರಾಗ ಹಾಡಲು ಪ್ರಾರಂಭಿಸುತ್ತಾನೆ. ಏನಂದ್ರೆ? ಮಂಜುಳಾ, ನನ್ನ ದೇಹದ ರಕ್ತದ ಕಣಕಣವು ಮಂಜುಳೆಯ ದಿವ್ಯ ಪ್ರೇಮದ ರಾಗವನ್ನೇ ಹಾಡುತ್ತಾ ಹರಿಯುತ್ತಾನೆ. ನನ್ನನ್ನು ನಂಬು ಮಂಜುಳಾ, ನಾನು ವಂಚಕನಲ್ಲ, ನಾನು ದ್ರೋಹಿಯಲ್ಲ, ನಿನ್ನ ಪ್ರೀತಿಯ ಆರಾಧಕ ಎಂದು ನಟಿಸಿ ನಿಮ್ಮನ್ನು ನಂಬಿಸಲು ಪ್ರಯತ್ನಿಸುತ್ತಾನೆ. ನಂಬಬೇಡಿ. ನೋಡಿ ನಾಗರಾಜ್, ನೋಡಿ, ನನ್ನ ಹಿತಚಿಂತೆಗಳನ್ನು ಮಾಡಿ ಸಕಲ ಕಾಲದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ದೀರಾ. ಈ ನಿಮ್ಮ ಕೃತಜ್ಞತೆಯನ್ನು ನಾನು ಹೇಗೆ ತಿಳಿಸ್ಬೇಕು ಅಂತ ನನಗೊಂದು ತಿಳಿಯದಾಗಿದೆ. ನೀವು ನಡೆದ ಹಾಗೆ ನಡೆಯುತ್ತೇನೆ, ಆಯ್ತೆ? ಅದೇನೇ ಇರಲಿ, ಹುಲಿಯ ಬಾಯಿಂದ ತಪ್ಪಿಸಿಕೊಂಡಿದ್ದೀರಿ. ಬದುಕಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳಿ ಮನೆಗೆ ಹೋಗಿ ಹಾಯಾಗಿ ನಿದ್ದೆ ಮಾಡಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆಪತ್ತು ತೆಗೆದಾಗ ಸ್ಮರಿಸಿರಿ, ರಕ್ಷಣೆಗಾಗಿ ಬರುವೆ. ನಾಗರಾಜ್ ಎಷ್ಟು ಒಳ್ಳೆಯವರು, ವಿಪತ್ತಿನಿಂದ ನನ್ನನ್ನು ಪಾರು ಮಾಡಿದ್ದಾರೆ. ನಾಗರಾಜ್ ಈ ಸಮಯದಲ್ಲಿ ಬಂದು ಈ ವಿಷಯ ತಿಳಿಸದೇ ಇದ್ರೆ ಈ ಜಗತ್ತಿನಲ್ಲಿ ಯಾವ ನೀರಿನಲ್ಲಿ ಯಾವ ಮೊಸಳೆ ಇದೆಯೋ ಆ ದೇವರಿಗೆ ಗೊತ್ತು. ಓಹೋ, ನನ್ನ ಹೃದಯದ ರಾಣಿ ಇಲ್ಲೇ ನಿಂತಿರುವಳಲ್ಲ. ನನ್ನೀ ನಲ್ಲೆಯ ಹೃದಯ ಅದೆಷ್ಟು ಕೋಮಲ. ನಿಜವಾಗಿಯೂ ನಾನಿವಳನ್ನ ಬಿಟ್ಟು ಒಂದರೆ ಕ್ಷಣ ಸಹ ಜೀವಿಸಲಾರೆ. ಅರೆ, ಇಷ್ಟೊತ್ತು ನಿಂತರೂ ನೋಡದೆ ನಿಂತಿರುವಳಲ್ಲ. ಮುನಿಸು ತೋರಿರಬಹುದೇ? ಇದ್ದರೂ ಇರಬಹುದು. ಅಬ್ಬಾ, ಹೆಣ್ಣಿಗೆ ಮುನಿಸು ಬಂದಾಗ ಸಮಾಧಾನಗೈಯಲು ಆ ಬ್ರಹ್ಮನಿಂದಲೂ ಸಾಧ್ಯ. ಮಂಜಿ, ಮಂಜಿ, ನೋಡಿ, ನಿನ್ನ ಪ್ರೇಮದ ದಾಸ ನಿನಗಾಗಿ ಕಾದಿದ್ದಾನೆ. ರೀ ಚಂದ್ರು, ದಾರಿಯಲ್ಲಿ ನಿಂತಿರುವ ಒಂಟಿ ಹೆಣ್ಣನ್ನು ಪ್ರೇಯಿಸಿ ಹಾಗೆ ಕರೀತಾ ಇದ್ರಲ್ಲ, ಏನ್ ವಿಷಯ? ಏಕೆ ಮಂಜುಳಾ, ನಾನು ನಿನ್ನನ್ನ ಏಕವಚನದಲ್ಲಿ ಸಲುಗೆಯಿಂದ ಕರೆದದ್ದು ತಪ್ಪೆ. ಮೇಲಾಗಿ ನೀನು ನನ್ನ ಸೋದರ ಸೊಸೆಯೂ ಅಲ್ಲ, ಪ್ರೇಯಸಿಯೂ ಅಲ್ಲ, ನಿಮ್ಮ ಜೀವನ ಸಂಬಂಧಿಯೂ ಅಲ್ಲ. ಮಂಜುಳಾ, ಇಂದೇಕೋ ನಿನ್ನ ನಡೆನುಡಿಗಳು ತುಂಬಾ ವಿಚಿತ್ರವಾಗಿದೆ. ನನ್ನಲ್ಲಿ ಅದಾವ ದೋಷವನ್ನು ಕಂಡು ನೀನೇನು ತಿರುಗುತ್ತಿರುವೆ? ದೋಷ? ನೋಡು ಚಂದ್ರು, ಆ ಚಂದ್ರು ನೋಡೋದಕ್ಕೆ ಎಷ್ಟೊಂದು ಹೊಳಪಾಗಿ ಕಂಡ್ರು ಅದರಲ್ಲಿ ಕಪ್ಪಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ ನಾನು. ಅಂದರೆ ನನ್ನಲ್ಲಿ ಕಪ್ಪು ಕಲೆ ಇದೆ. ಈ ಚಂದ್ರುವಿಗೆ ಬಡತನ ಎಂಬ ಕಲೆ ಇದೆ ಹೊರತು ನಡತೆ ಹೀನನೆಂಬ ಕಲೆ ಇಲ್ಲ. ಇರಲಿ, ನನ್ನ ಬಾಳ ದೀಪಕ್ಕೆ ಇಂದೇಕೆ ನನ್ನ ಮೇಲೆ ಕೋಪ? ಬಾಳು ಬೆಳಗುವ ದೀಪ ಹಾಗೆ ಹೀಗೆ ಅಂತೆ ಹೊಗಳಿ ನನ್ನನ್ನು ಬೆಕ್ಕಿನೊಡನೆ ಚೆಲ್ಲಾಟ ಆಡೋ ಇಲಿ ಅಂತ ತಿಳಿದುಕೊಂಡಿದೀಯಾ? ದ್ವೇಷ ತೋರದೆ ನಿನ್ನೊಂದಿಗೆ ಹರ್ಷ ತೋರ್ಬೇಕೆ? ಇದೇಕೆ ಈ ವಿರಸ? ಕೆಟ್ಟ ಕಾಮದವನ್ನು ಕಂಡಾಗ ಅದೆಷ್ಟೋ ಹುಡುಗಿಯರೊಡನೆ ನಲ್ಲಿ ಆಡುತ್ತಿರುವ ನಿನ್ನನ್ನು ಕಂಡು ಹರ್ಷದಿಂದ ನಲಿದಾಡಬೇಕಾಗಿತ್ತೇನು? ಮಂಜುಳಾ, ಎಲ್ಲ ಸಲ್ಲದ ಸಂಶಯವನ್ನು ತಲೆಯಲ್ಲಿ ತುಂಬಿಕೊಂಡು ತೋರಿದಿರಲಿ ದ್ವೇಷ. ಇಲ್ಲದ ಸಲ್ಲದ ಅಪವಾದ ಹೊರಿಸೋದಕ್ಕೆ ನನ್ನ ತಲೆ ಕೆಟ್ಟಿಲ್ಲ. ನೋಡಿ, ಅದೆಷ್ಟು ಹೆಣ್ಣಿನೊಡನೆ ಚೆಲ್ಲಾಟವಾಡಿ ಅದರಂತೆ ನನ್ನ ಜೀವನದಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮೇಲೆ ಹರ್ಷ ತೋರದೆ ಪ್ರೀತಿ ತೋರಿಸ್ಬೇಕೇನ್ರಿ? ನಿನ್ನ ತಲೆ ಸರಿ ಇದೆ. ಕಳ್ಳಿ ಶಿಕ್ಷೆನೆ ಕೊಟ್ಟಿದ್ದೀರಾ. ನಿಮಗೆ ಪ್ರೀತಿ ಮಾಡಿದ್ದಕ್ಕೆ ನನಗೆ ಸರಿಯಾದ ಪಾಠನ ಕಲಿಸಿದ್ದೀರಾ. ನೀತಿಗೆಟ್ಟವ ನಡೆದ ಹೀನ ಕಾಮಾಂಧರನ
ನೋಡಿ, ತಿಳಿದಂತೆ ನಟನೆ ಮಾಡಿ ನಿಮ್ಮ ಸರಸ ಸಲ್ಲಾಪದ ಆಟ ನನಗೆ ತಿಳಿದಿಲ್ಲ ಅಂತ ತಿಳಿದುಕೊಂಡಿದ್ದೀರಾ? ತೆರೆಮರೆ ಆಟ ಅದಾವುದು? ಅದ್ಯಾವುದು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲವೇ? ಹಾಗಿದ್ರೆ ನೋಡಿ, ಇಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಇದು ಮೋಸ, ಇದು ವಂಚನೆ. ಗೊತ್ತಿತ್ತು ನೀವು ಇದೇ ರೀತಿ ಮಾತಾಡ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೆಲ್ಲ ನನಗೆ ಗೊತ್ತೇ ಇಲ್ಲ ಅಂತ ನಟನೆ ಮಾಡ್ತಾ ಇದ್ದೀರಲ್ಲ, ಈ ಭಾವಚಿತ್ರಗಳು ಸುಳ್ಳು ಹೇಳ್ತಾ ಇದ್ದಾವ? ನಿಜ ಮಂಜುಳಾ, ಈ ಫೋಟೋದಲ್ಲಿರುವವಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಹೀಗಾಗಿ ನಾನಿವಳನ್ನ ನೋಡಿದ ಜ್ಞಾಪಕವೇ ನನಗಾಗುತ್ತಿಲ್ಲ. ಆಮೇಲೆ ಇದು ಮೋಸವೇ ಸರಿ. ಅಂತೆ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ನೋಡಿ, ನೀವೇನೇ ಹೇಳಿದ್ರು ನಿಮ್ಮ ಹತ್ರನೇ ಇದೆ ನಿಮ್ಮ ಭಾವಚಿತ್ರಗಳು ಅಂದಾಗ ನಿಮ್ಮನ್ನು ನಾನು ಹೇಗೆ ನಮ್ಗೆ ಹೇಳಿ ಚಂದ್ರು? ಹೌದು ಮಂಜುಳಾ, ನೀನು ಹೇಳುವುದೆಲ್ಲ ಅಕ್ಷರಶಃ ಸತ್ಯ. ನನಗಾಗದವರು ಯಾರು? ನನಗೆ ಮಾಡಿರುವ ಅನ್ಯಾಯವಿದು. ಕ್ಷಮಿಸಿ ಚಂದ್ರು. ನೋಡಿ, ನೀವೇನೇ ಹೇಳಿದ್ರು ಈ ನಿಮ್ಮ ಕಪಟ ನಾಟಕಕ್ಕೆ ಒಪ್ಪಿಕೊಳ್ಳುವ ಮನಸ್ಸು ನನ್ನಲ್ಲಿ ಈಗ ಉಳಿದಿಲ್ಲ. ಏನು ನಾನಾಡುವ ನುಡಿಗಳು ಕಪಟ ನುಡಿಗಳು? ನನ್ನ ಹೃದಯ ದೇವತೆ, ನನ್ನ ಹೃದಯ ದೇವತೆ, ನನ್ನ ಹೃದಯ ಗದ್ದುಗೆಯಲ್ಲಿ ಪವಡಿಸುವ ನನ್ನ ಹೃದಯ ದೇವತೆಗೆ ನಾನು ವಂಚಿಸುವೆನು? ಇಲ್ಲ, ಸಾಧ್ಯವಿಲ್ಲ. ನನ್ನ ದೇಹದ ರಕ್ತದ ಕಣಕಣವು ಮಂಜುಳೆಯ ದಿವ್ಯ ಪ್ರೇಮದ ರಾಗವನ್ನೇ ಆಡುತ್ತಾ ಇರುತ್ತಿವೆ. ನನ್ನನ್ನ ನಮ್ಮ ಮಂಜುಳ, ನನ್ನನ್ನು ನಂಬು. ನಾನು ದ್ರೋಹಿ ಇಲ್ಲ, ವಂಚಕನಲ್ಲ. ಭಲೆ ನಾಗರಾಜ್, ನೀನು ಹೇಳಿದ ಹಾಗೆ ಅದೇ ರೀತಿ ಮಾತನಾಡ್ತಾ ಇದ್ದಾನೆ ಇವನು. ನೋಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ನನ್ನ ಪ್ರೀತಿನ ಮರ್ತ್ಬಿಡಿ. ಅಷ್ಟಕ್ಕೂ ಮೀರಿ ನಿಮಗೆ ನನ್ನ ಮೇಲೆ ಆಸೆ ಆಗಿದ್ರೆ ನನ್ನ ತಲೆ ಮೇಲೆ ಕಲ್ಲೆರಚಿ ನಿಮ್ಮ ಆಸೆಯನ್ನ ತೀರಿಸ್ಕೊಳ್ಳಿ. ನಿನ್ನ ಪಾಲಿಗೆ ಸತ್ತ ಎಣವನ್ನು ತಿನ್ನುವ ಏಸರುಗತ್ತೆಯಂತಾಗಿಬಿಟ್ಟರೆ ನಾನು. ಚಾಡಿ ನುಡಿಗಳ ಕೇಳಿ ನನ್ನ ಈ ನಿನ್ನ ಚುಚ್ಚು ನುಡಿಗಳು ಉಚ್ಚತ್ತ ಕರಿನಾಗರ ಕಚ್ಚುವಿಕೆಗಿಂತ ಹೆಚ್ಚಾಗಿ ನನ್ನನ್ನು ಚುಚ್ಚುತ್ತಿವೆ. ಕೇಳಿಲಿ ಕೇಳಿಲಿ, ಹತ್ತಿಗೆ ಹಾರವನ್ನು ಕಳೆದುಕೊಳ್ಳಬಲ್ಲೆ. ಆದರೆ ಈಗ ಪ್ರೀತಿಯನ್ನು ನಾನು ಸರ್ವತ ಸಿದ್ಧವಿಲ್ಲ, ಸರ್ವತ ಸಿದ್ಧವಿಲ್ಲ. ನೋಡಿ, ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಅಭಿಮಾನವಿದ್ರೆ ನನಗೊಂದು ಭಾಷೆ ಕೊಡ್ತೀರಾ? ಅದರಂತೆ ನೀವು ನಡೆದುಕೊಳ್ತೀರಾ? ಬರೀ ಮಾತೇಕೆ ಮಂಜುಳಾ, ನೀನು ಕೇಳಿದರೆ ನನ್ನ ಎತ್ತವರ ಸಾಕ್ಷಿಯಾಗಿ ನನ್ನ ಪ್ರಾಣವನ್ನ ಬಲಿಕೊಡುತ್ತೇನೆ. ಹೇಳು, ಯಾವ ದೇವತೆಗೆ ಹಾಗಾದ್ರೆ ಇಂದಿನಿಂದ ನೀವು ನನ್ನ ಒಡ ಹುಟ್ಟಿದವರಾಗಬೇಕು ಅಂದಾಗ ಮಾತ್ರ ಮರುಕ್ಷಣದಿಂದ ನಾನು ನಿಮ್ಗೆ ರಾಖಿ ಕಟ್ತೀನಿ, ನೀವು ನನ್ನ ತಂಗಿ ಅಂತ ಸ್ವೀಕರಿಸಬೇಕು. ಇದು ನಿಮ್ಮಿಂದ ಸಾಧ್ಯನಾ? ಮಂಜುಳಾ, ಕೆಟ್ಟವರಾಗಿ ಬಿಟ್ಟನೆ. ಇಂತಹ ಕಟು ವಚನ ಕೊಟ್ಟು ಹಾಕತ್ತು ಕೇಳ. ನೋಡುವ ನೋಟದಲ್ಲಿ, ನುಡಿಯುವ ನಾಲಿಗೆಯಲ್ಲಿ, ಅರಿಯುವ ರಕ್ತದಲ್ಲಿ ನಿನ್ನ ಪ್ರೇಮವೇ ತುಂಬಿರುವಾಗ ಅದೇಗೆ ನಿನ್ನ ಒಡ ಹುಟ್ಟಿದವನಾಗಲಿ? ನಲ್ಲ ಹಿರಿಯನೆಂದು ಕರೆಸಿಕೊಂಡ ಈ ನಿನ್ನ ನಾಲಿಗೆಯಿಂದ ಅದು ಹೇಗೆ ಅಣ್ಣನೆಂದು ಕರೆಸಿಕೊಳ್ಳಲಿ? ಏನು ಮಂಜುಳಾ, ಏನು? ನೋಡಿ, ನಿನ್ನ ಪ್ರೀತಿಯ ಗಾಳಿ ಇಲ್ಲದೆ ಅದು ಹೇಗೆ ಉಸಿರಾಡಲಿ? ಈ ರೀತಿ ನುಡಿಯುವುದಕ್ಕಿಂತ ನಿನ್ನ ಕೈಯಾರೆ ಒಂದು ದೊಡ್ಡ ವಿಷ ಕೊಟ್ಟಿದ್ದರೆ ಬೆಟ್ಟದ ಸತ್ತನೆ ಕುಡಿದು ಬಿಡುತ್ತಿದ್ದೆ ಮಂಜುಳಾ, ಬೆಟ್ಟದ ಸತ್ತನೆ ಕುಡಿದು ಬಿಡುತ್ತಿದ್ದೆ. ಈ ನಿಮ್ಮ ಬೂಟಾಟಕ್ಕೆ ನನಗೆ ಬೇಕಾಗಿಲ್ಲ. ಕೊಟ್ಟ ಭಾಷೆ ನಡೆಸ್ಕೊಡ್ತೀರಲ್ಲೋ ಅಷ್ಟು ಮಾತ್ರ ಹೇಳಿ. ಎಂಥ ವಿಷಮಯ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಈ ಭಾಷೆಯ ಸಂಕೋಲೆಯಿಂದ ಅದೇ
ಕೊಟ್ಟ ಭಾಷೆ ಬಿಟ್ಟ ಬಾಣದಂತ ನಿನ್ನ ಮನದೊಳಿರುವ ಸಂಶಯವನ್ನ ಒಡೆದೋಡಿಸಲು ನನ್ನ ಪ್ರೇಮವನ್ನು ಬಲಿಕೊಟ್ಟು ನಿನ್ನ ರಾತ್ರಿಯನ್ನು ಧರಿಸಲು ಕೈ ಚಾಚಿದೆ. ಯೋಚಿಸದೆ ಪ್ರೇಮ ಪ್ರವಾಹವನ್ನು ಕುತ್ತಿದ್ದ ನಮ್ಮ ತೋಣಿಯ ಮುಟ್ಟನ್ನ ಒಂದೇ ಒಡಲಿನ ಕಡಲಿನ ಜನ ಆ ನಿನ್ನ ರಾಖಿಯನ್ನ ಕಟ್ಟು ಸಹೋದರಿ, ಕಟ್ಟು. ನನಗಾಗಿ ಆದೆ ನಿನ್ನ ಪಡೆದನ ಈ ಜೀವನಿನಗಾಗಿ ಈ ಹೃದಯ ನಿನಗ ಈ ಜೀವನಿನಗ ಈ ಹೃದಯ ನಿನಗ. ನೋಡು, ಇಂದಿನಿಂದ ಈ ನಿನ್ನ ಹಾಳು ಮುಖ ನನಗೆ ತೋರಿಸಬಾರ್ದು. ಕೊಟ್ಟ ಭಾಷೆಯಂತೆ ನಡೆದುಕೊಳ್ಳು. ಆ ಶಾಂತೇಶ್ವರನ ಸಾಕ್ಷಿಯಾಗಿ ಅಷ್ಟೇಕೆ ನನ್ನ ಜೀವದುಸಿರಾದ ಅಪ್ಪನ ಸಾಕ್ಷಿಯಾಗಿ ನಿನ್ನನ್ನ ಇನ್ನೊಮ್ಮೆ ಮಾತನಾಡಿಸಲಾರೆ. ಒಂದು ವೇಳೆ ಮಾತನಾಡಿಸುವ ಪ್ರಸಂಗ ಬಂದರೆ ಪ್ರೇಯಸಿಯಾಗಿದ್ದ ನಿನ್ನನ್ನ ಸಹೋದರಿ ಎಂದು ತಿಳಿದು ಮಾತನಾಡಿಸುತ್ತೇನೆ. ಹಾಗೆ ನನ್ನ ಮುಖವನ್ನು ತೋರಿಸಲಾರೆ ಮಂಜುಳ, ತೋರಿಸಲಾರೆ. ಒಂದು ವೇಳೆ ಮುಖ ತೋರಿಸುವ ಪ್ರಸಂಗ ಬಂದರೆ ನಿನ್ನಿನಿಯನಾದ ನಾನು ನಿನ್ನಣ್ಣನಾಗಿ ಮುಖ ತೋರಿಸುವೆ ಮಂಜುಳ. ಈ ರಾಖಿಯನ್ನ ಧರಿಸಿದಂದಿನಿಂದ ನಿನ್ನ ರಕ್ಷಣೆಯ ಭಾರ ನನ್ನದಾಗಿದೆ. ಇದಕ್ಕೆ ನನ್ನ ತಂಗಿ ಕಮಲೆಗೆ ಕೊಡಲು ತಂದ ಈ ಕುಂಕುಮ ಬಳೆ ಹೂಗಳ ಸಾಕ್ಷಿ ಮಂಜುಳ, ಹೂಗಳ ಸಹೋದರಿ ನಿನ್ನ ಸೌಭಾಗ್ಯ ನಿನ್ನ ಬಾಳು ಈ ಬಳೆಗಳಂತೆ ಸದಾ ಕಂಗೊಳಿಸುತ್ತಿರಲಿ ತಾಯಿ. ಆ ದೈವ ನಿನ್ನ ಪಡೆದನ ನಿನ್ನ ಸಂಸಾರ ಈ ಮಲ್ಲಿಗೆಯಂತೆ ಸಂಭ್ರಮವನ್ನು ಸೂಸುತ್ತಿರಲಿ. ಕವಿ ಕಾಳಿದಾಸರ ಓ ನನ್ನ ಶಾಂತನೇ. ತೃಪ್ತಿಯಾಯಿತೆ ತಂಗಿ, ನಿನಗೆ ತೃಪ್ತಿಯಾಯಿತೆ. ಆದರೆ ಈ ದುರ್ದೈವ ಅಣ್ಣನು ಹೋಗುವ ಮೊದಲು ನಮ್ಮ ಸಂಬಂಧವನ್ನು ಅಗಲಿಸಲು ಕಾರಣೀಕರ್ತನಾದ ಆ ನಿನ್ನ ಆಧುನಿಕ ಬ್ರಹ್ಮನ ಬಗ್ಗೆ ಬರುವೆಂಬ ಇಲ್ಲ, ನಾವು
ಆ ನಾಗರಾಜ್ ಹೇಳಿದ ಮಾತನ್ನು ಕೇಳಿದರೆ ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿಯೋ ಒಂದು ತಿಳಿಯದಾಗಿದೆ. ಒಟ್ಟಿನಲ್ಲಿ ಇಂದಿನಿಂದ ಈ ಚಂದ್ರುವಿನ ಕಾಟ ಇಲ್ಲದೆ ಹಾಯಾಗಿರ್ಬೋದು. 1,000 ರೂಪಾಯಿ. ಭಟ್ರಳ್ಳಿ ನಾಗಪ್ಪ 1,001 ರೂಪಾಯಿ. ಜಾಕಿರ್ ಹುಸೇನ್ ಗ್ರಾಮ ಪಂಚಾಯತ್ ಸದಸ್ಯರ 501 ರೂಪಾಯಿ. ಎನ್ ಶೇಖರ್ ಕ್ಯಾದಿಯಾಳ್ 2,001 ರೂಪಾಯಿ. ನಾಯಕಪ್ಪನವರ ಕರಿಯಪ್ಪ 2,001 ರೂಪಾಯಿ. ಎಸ್ ತಿಪ್ಪನಗೌಡ ಲಲಿತಮ್ಮ ಕುರುಗೋಡು 1,001 ರೂಪಾಯಿ. ಮೌಲಾಲಿ ಸಾಮಿಯನ್ ಸಪ್ಲೈಯರ್ಸ್ ಕುರುಗೋಡು 1,001 ರೂಪಾಯಿ. ಉಜ್ಜಲ್ಪೇಟೆ ಜೆ ಓಂಕಾರಪ್ಪ 2,001 ರೂಪಾಯಿ. ದಾನಗೌಡರು ಬಸನಗೌಡ 501 ರೂಪಾಯಿ. ಮೇಟಿ ವಿರೂಪಾಕ್ಷಪ್ಪ 1,001 ರೂಪಾಯಿ. ಎನ್ ದೊಡ್ಡ ರುದ್ರಪ್ಪ 501 ರೂಪಾಯಿ. ಕುರಿ ಪಂಪಣ್ಣ 1,001 ರೂಪಾಯಿ. ಮುಷ್ಟಗಟ್ಟೆ ಮುದಣ್ಣ 1,001 ರೂಪಾಯಿ. ಕೆ ಮಲ್ಲಿಕಾರ್ಜುನ್ ಬಸರಕೋಡು 1,001 ರೂಪಾಯಿ. ಮೇಟಿ ಮಲ್ಲಿಕಾರ್ಜುನ 501 ರೂಪಾಯಿ. ಮುಕ್ತಿನಾಥ್ ಸ್ವಾಮಿ 501 ರೂಪಾಯಿ. ಎಂ ತಿಮ್ಮನಗೌಡ ಹಿರಿಯ ಕಲಾವಿದರು 1,001 ರೂಪಾಯಿ. ಎಂ ಧರ್ಮವೀರ 1,001 ರೂಪಾಯಿ. ಮುಷ್ಟಗಟ್ಟೆ ಹನುಮಂತಪ್ಪ 1,001 ರೂಪಾಯಿ. ಸೋಮಲಾಪುರ ವೀರೇಶ್ 2,001 ರೂಪಾಯಿ. ರಘು ಗ್ರಾಮ ಪಂಚಾಯತಿ ಅಧ್ಯಕ್ಷರು 2,001 ರೂಪಾಯಿ. ಕ್ಯಾಂಪ್ ಮೌಲಾ ಸಾಬ್ 1,001 ರೂಪಾಯಿ. ಚಾಗಿ ಶರಣಬಸವ ಜಮೇದಾರ್ 1,111 ರೂಪಾಯಿ. ಶಿವರಾಮಪ್ಪ ಪೊಲೀಸ್ 1,001 ರೂಪಾಯಿ. ಎನ್ ಪಂಪಾಪತಿ ಪೊಲೀಸ್ 2,001 ರೂಪಾಯಿ. ಜುಮ್ನಾಳ್ ಬಸವರಾಜ್ ಜಮೇದಾರ್ 1,001 ರೂಪಾಯಿ. ದಿವಾಕರ್ ಈರಾಳ್ ಪೊಲೀಸ್ 1,001 ರೂಪಾಯಿ. ಬ್ಯಾರ್ಚಿಂತೆ ಶಿವಶಂಕರ್ ಗೌಡ 2,001 ರೂಪಾಯಿ. ಕೊರ್ಲಗುಂದಿ ಬಸನಗೌಡ 1,001 ರೂಪಾಯಿ. ಉಮಾಶಂಕರ್ ಪೊಲೀಸ್ 501 ರೂಪಾಯಿ. ಗಾಜಲಿಂಗಪ್ಪ ಪೊಲೀಸ್ 501 ರೂಪಾಯಿ. ಜಯಕೃಷ್ಣ ಕ್ಯಾಂಪ್ 1,101 ರೂಪಾಯಿ. ಮ್ಯಾಲೂರು ಶರಣಬಸವ 501 ರೂಪಾಯಿ. ಅವನೋಳಿ ಶಾಂತಮೂರ್ತಿ 501 ರೂಪಾಯಿ. ಜಿನ್ನ ಸಿದ್ದರಾಮಪ್ಪ 501 ರೂಪಾಯಿ. ಅಗಸರ ಶರಣಬಸವ ಎಸ್ಡಿಎಂಸಿ ಅಧ್ಯಕ್ಷರು 501 ರೂಪಾಯಿ. ಅಗಸರ ಉರ್ಕುಂದಪ್ಪ 501 ರೂಪಾಯಿ. ನಾಯಕರು ದೊಡ್ಡಬಸಪ್ಪ 501 ರೂಪಾಯಿ. ಅಕ್ಷರ ರುದ್ರಪ್ಪ ಉಪ್ಪ ರುದ್ರಪ್ಪ 501 ರೂಪಾಯಿ. ಉಪ್ಪ ನಾಗಪ್ಪ 501 ರೂಪಾಯಿ. ಪೋಸ್ಟ್ ಮಲ್ಲಪ್ಪ 501 ರೂಪಾಯಿ. ಕಲಮನೆ ಬಸವರಾಜ 251 ರೂಪಾಯಿ. ಅಂಗಡಿ ಶರಣಬಸವ 1,001 ರೂಪಾಯಿ. ಮುಸನಹಳ್ಳಿ ಶಾಂತಪ್ಪ 1,001 ರೂಪಾಯಿ. ಎನ್ ಎಸ್ ಶೇಖರಪ್ಪ 501 ರೂಪಾಯಿ. ಹಳೆಮನೆ ಚನ್ನಬಸನಗೌಡ 501 ರೂಪಾಯಿ. ಅರಿವೆ ತಿಮ್ಮನಗೌಡ 3,001 ರೂಪಾಯಿ. ಆರ್ ಸೋಮನಗೌಡ 3,001 ರೂಪಾಯಿ. ಎಂ ಯಲ್ಲನಗೌಡ 1,001 ರೂಪಾಯಿ. ಮೂಲೆಮನೆ ದೊಡ್ಡನಗೌಡ 1,001 ರೂಪಾಯಿ. ಆರ್ ಗವಿಸಿದ್ದನಗೌಡ 501 ರೂಪಾಯಿ. ಗೌಡ್ರು ಪ್ರಕಾಶ್ ಗೌಡ 501 ರೂಪಾಯಿ. ಎಲ್ಲ ಕಲಾ ಕಾಣಿಕೆ ನೀಡಿದಂತ ಎಲ್ಲರಿಗೂ ಏನ್ ದೊಡ್ಡ ಮನುಷ್ಯರದಿರ ನಿಮ್ಮ ಮಾರ್ಯಾಗ ಮಾತಾಡಿ. ಅಲ್ಲ ಹುಡುಗಿ ನಿಂತ್ಕೊಂಡು ಅಳಾಕತೈತಿ, ಎದಕ್ ಅಳಾಕತೈತಿ ಅಂತ ಒಬ್ರ ಕೇಳ್ತೀರಿ. ನಮ್ಮ ಅಕ್ಕ ತಂಗ್ಯಾರಂತೂ ಚಳಿ ಹಿಡ್ದ ಗುಬ್ಬಿ ಬಿಡೋದಂಗ ಆಗ್ಯಾರ. ಆಯ್ತ್ರಿ, ನನಗೂ ಮೋಸ ಆಯ್ತು. ನನ್ನ ಶೆಟ್ಟಿ ನನಗೂ ಮೋಸ ಮಾಡಿದ್ಮೇಲೆ ಯವ್ವ ಯಾರ ಮುಂದೆ ಹೇಳಿ ಯವ್ವ ನನ್ನ ಜೀವನ ಬರ್ಬಾರ್ದಾಯ್ತಲ್ಲೇ ಯವ್ವ. ಅವ್ರು ಮುಂಡಾ ಮುಚ್ಚಿ ದಂಡಿ ಕಟ್ಟ ಶೆಟ್ಟಿ ನೀನೇ ಮೊದಲೇ ಹೇಳ್ತಿ, ನೀನೇ ನನಗೆಲ್ಲ, ನೀನ ಹಂಗ ನೀ ಹಿಂಗ ನೀ ಗೋಳಗುಂಟ ನೀ ಬಿಜಾಪುರ ಅಂತ ಹೇಳಿ ನನ್ನ 2ನೇ ಸಂಬಂಧಕ್ಕೆ ಮದುವೆ ಮಾಡ್ಕೊಂಡ್ರಿ ಇವಾ. ನೀನು ಮೊದಲೇ ಮದುವೆ ಆಗಿತ್ತನ್ನೋ ವಿಷಯ ನನಗೆ ಗೊತ್ತಿದ್ರೆ ಇಂಥವ್ರು ಕೂಡ ನಾ ಬಾಳ್ವೆನೂ ಮಾಡ್ತಿದ್ದಿಲ್ಲ, ಮದ್ವೆನೂ ಹಾಕಿದ್ದಿಲ್ಲ ಯವ್ವ. ಅದೇನಾಗ ನೋಡ್ರಿ, ಕೋತಿ ಮರದಿಂದ ಮರಕ್ ಹಾರಿದ್ರ ಈ ನಮ್ಮ ಶೆಟ್ಟಿ ಮನೆಯಿಂದ ಮನೆ ಬಾಡಿ ಹಾರ್ಕೊಂಡ್ ಹೊಕ್ಕಂದ್ರಿ ಇವನು ಮುಂಡಾ ಮುಚ್ಚಲಿ. ಇದನ್ನೆಲ್ಲ ನೋಡಿ ನಾ ಹ್ಯಾಂಗ ತಡ್ಕೊಳ್ಳೆ ಯವ್ವ. ಯಾಕದೇರಿ ಯವ್ವ ದೊಡ್ಡವ್ವ, ನೀವಾರ ಹೇಳ್ರಿ, ಗಂಡ ಹೆಂಡತಿ ಮುಂದ ಮತ್ತೊಬ್ಬಕ್ಕೆ ಜೋಡಿ ಹೋಗ್ತಾನ ಅಂದ್ರೆ ಹ್ಯಾಂಗ ಸಹಿಸ್ಲಿ ಯವ್ವ. ಅಲ್ಲ, ಇವ್ರ ಮಾತಿಗೆ ಮರಳಾಗಿ ಇರೋ ಬರೋ ಜೀವನ ನಿಂದು ಅಂತ ಎಲ್ಲಾ ಕೊಟ್ಬಿಟ್ಟಿನಿ. ಈಗ ನಂದು ನನಗೇನು ಉಳಿದಿಲ್ಲ. ಹಿಂಗೆ ಸಾಡ್ಲಿ ಬಿಟ್ರೆ ಇವ ಶೆಟ್ಟಿ ಮರ ಅಲ್ಲ, ಇನ್ನು ದಿಲ್ಲಿ ಹಾರ್ಕೊಂತ ಹೋಗ್ತಾನ. ಅಷ್ಟು ಸರಳ ಬಿಡಂಗಿಲ್ಲ. ನೋಡತ್ತಾನ ನೋಡ್ತೀನಿ, ಅವ ಮಕ್ಕೊಂಡಾಗ ಅವನಿಗೆ ಹಾಕ್ತೀನಿ ಬಾಯ ಎಷ್ಟು ಚಂದ ಹೇಳ್ತೇನೆ ನೋಡ. ನೀ ಹಿಂಗೆ ಹೇಳೋದು ಅಲ್ಲೇ ಆಜು ಬಾಜು ಎಲ್ಲಾರು ಕುಂತಿದ್ರ ಅಂದ್ರೆ ನಿನಗೆ ಹಾಕ್ತಾರ ನೋಡು. ಹಾ ಕಟ್ಟ ಮಾಡ್ತೀನಿ, ಹಾಕಿದ್ರೆ ಸಾಯ್ತಾನ, ಕಟ್ ಮಾಡಿದ್ರೆ ಬದುಕ್ತಾನ. ಏನು ಮೂಗು ಕಟ್ ಮಾಡ್ತೀನಿ ನನ್ನ ಗಂಡ ಹೇಳದ್ ನಮ್ಮ ಅಣ್ಣ ಹಾಕಿ ಬಿಡ ಅಂತ. ಆಗಲ್ಲ, ಇದು ಆಗಲ್ಲ. ಇವತ್ತು ನನ್ನ ನ್ಯಾಯ ಕೇಳಲೇಬೇಕು. ಅಲ್ಲೇ ನೀವ ಹೇಳ್ರಿ,
ನನಗೇನ್ ಕಡಿಮೆ? ನಾ ಹೆಣ್ಣಲ್ಲ, ನನಗ ಸೌಂದರ್ಯ ಇಲ್ಲ, ನನಗೂ ಅದು ಇಲ್ಲ, ಇದು ಇಲ್ಲ, ಯಾವುದಿಲ್ಲ. ಹೇಳ್ರಿ ಎಲ್ಲಾನು ಐತಿ. ಆ ಗುಬ್ಬುಡಿ ಹತ್ರ ಏನೈತಿ ಅಂತ ಹೊಂಟಾನ ಯವ್ವಯ್ಯಮ್ಮ, ಏನೈತಿ ಅಂತ ಹೊಂಟಾನ. ಇರಂಗಿಲ್ಲ, ಇವತ್ತು ಮನೆಗೆ ಹೋಗಿ ಅವ್ರಿಗೆ ತಲಾಟಿ ತಗೊಂಡ ಕರಿ ಹಾಕ್ತೀನಿ. ಏನೈತಪ್ಪ ಇದು ಹೆಣ್ಣು ಒಂದು ಹೆಣ್ಣಿಗೆ ನಾಲಿಗೆಗೆ ಇರೋ ಶಕ್ತಿ 10 ಆನೆಗಿಲ್ಲ ನೋಡ್ರಿ. ಜಗ ನೋಡಿ ಹೂ ತಗೊಂಡು ಹೊಡಿತಾನ ನೋಡ್ರಿ, ಎಟ್ಟರ ಗುರಿ ಇರ್ಬೇಕು. ಅಲ್ಲ, ಈ ನವನಿ ಸಾಲಿ ಕಲ್ತಾವ್ ಕಣ್ಣ ಕಾಣ್ತಿದಿ, ಬಿರಿ ಬಿರಿನೆ ಬಂದ ಧಗಾನ ಹಾಯ್ತಿಯಲ್ಲ, ನಿನ್ನ ಕಣ್ಣಾಗೆ ಎಮ್ಮೆ ಮಕ್ಕೊಂಡವ ಏನು ಹೆಣ್ಣ ದೇವ ಬಡ್ಕೊಂಡೈತೋ ನಿನಗೆ? ಎಲ್ಲೋ ಮಕ್ಕೊಂಡು ಓಸ್ ಹೇಳಕತ್ತೇನು? ಅಲ್ಲ, ಒಂದು ಅರಿಯಾದ ಹೆಣ್ಣಿನ ಮುಂದೆ ನಿಂದ್ರೋದು, ಒಂದು ಹೆಜ್ಜೆನಿನ ಮುಂದೆ ನಿಂದ್ರೋದು, ಎರಡೂ ಒಂದೇ. ಇವು ಯಾವ ಕಡಿತಾವ ಹೇಳಕ ಬರಕ್ಕಲ್ಲ. ತಾರ ಹೋಗ ನಮ್ಮ ಗಾಡಿನ ಎಕ್ಸ್ಪ್ರೆಸ್ ಗಾಡಿಯನ್ನು ಗುದ್ದಿ ಪುಡಿ 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 ಮಾಡಿ ಅಲ್ಲ ಎಣ್ಣೆ ಗಜಿ ನಿಂದು ಕೊಂಡೆ. ಏಯ್, ಏನ ಅಂದೆಲ್ಲ? ಈ ಎಣ್ಣೆ ಗಜ ನಿಂಬೆ ಹಣ್ಣೆ ಅಂದೆ. ಗಜ ನಿಂಬೆ ಹಣ್ಣೆ ಅಂತ ವರ್ಣ ಮಾಡವ ಕಣ್ಣಾಗೇನು ದೀಪ ಹಚ್ಕೊಂಡಿದ್ದೆ, ಏನೋ ಹೆಣ್ಣು ದೆವ್ವ ಬಡ್ಕೊಂಡಿತ್ತಂತ ಬಂದು ಹಾಗೆ. ಓ, ಇದು ಅದು ಅವತ್ತು ಬಟ್ಟೆ ಮಾರಕ್ಕೆ ಬಂದ ಸಿಕ್ಕಿತ್ತಲ್ಲ, ಇದಕ್ಕೊಂದು ಸ್ವಲ್ಪ ಮಜಾ ಮಾಡೋಣ. ನೋಡು ರತ್ನಮ್ಮ, ನಾವು ನಮ್ಗೆ ಯಾವ ಹೆಣ್ಣು ದೇವನು ಬಡ್ಕೊಂಡಿಲ್ಲ, ನಾವೇ ಒಂದು ಚಂದದ ಹೆಣ್ಣು ದೇವಕ್ಕೆ ಬಡ್ಕೋಬೇಕಂತ ಮಾಡಿ. ಹೌದು, ನೀ ಯಾರಂತನ ನನಗೆ ಗೊತ್ತಿಲ್ಲ, ನನ್ನ ಹೆಸರು ನಿನಗೆ ಹೆಂಗ್ ಗೊತ್ತಾತು? ನವರತ್ನಗಳಲ್ಲಿ ಒಂದಾದ ಹೆಸರು ನಿಂದು ರತ್ನಮ್ಮ ಅಂತೇಳಿ. ರತ್ನಮ್ಮ, ನಾವು ನಿಮ್ಮೂರ ಪೈಕೇನೆ. ನಮ್ಮೂರು ಯಾವ ನಿಂದು? ಅದೇ ನಿಮ್ಮೂರು. ಎರಡು ಗುಡ್ಡ ಅದಾವಲ್ಲ, ಅವ್ರು ಹೋಗಲ್ಲ. ನಾವು ಎರಡು ಗುಡ್ದಾರಲ್ರಿ, ಬಗಲಾಗೈತೆ ನೋಡಿ ಗರಡ್ಗಂಬ. ನಮ್ಮೂರಿಗೆ ನಿಮ್ಮೂರಿಗೆ ಬಹಳ ಬೀಗಿಸ್ತಾನ ಆಗ್ಯಾವ. ಯಾರ ಮನೆ ಅಂತಂದ್ರೆ ನಂದಂತಂದ್ರೆ ನಿಮ್ಮ ಓಣ್ಯಾಗ ಲಾಸ್ಟ್ ಒಂದು ಮನೆ ಐತಲ್ಲ, ಲಾಸ್ಟ್ ಗುಡ್ಡದ ದಿಬ್ಬಿ ಮೇಲೆ ಅದೇ ಮನೆ. ಆ ಮನೆ ಕಲ್ಲು ಮಣ್ಣಿನ ಕಟ್ಟಾರಲ್ಲ, ಮನೆ ಅಂದ್ಮೇಲೆ ಕಲ್ಲು ಮಣ್ಣದಿಂದ ಕಟ್ತಾರ. ಮನೆ ಮುಂದೆ ಎಂಡ ಸಾರಿಸಿರಲ್ಲ, ಎಂಡಿಲಿ ಸಾರಿಸ್ತಾರ. ಅದೇ ಮನೆ ನಾವು ಗೊತ್ತು, ನಮ್ಮ ಬೀಗ್ರ ಮನೆ. ಆ ಮನ್ಯಾಗ ಹಂಗ 2 ಎಮ್ಮಿ 2 ದನ ಒಂದು ಆಕಳು ಕಟ್ಟ್ಯಾರ, ಹೌದಲ್ಲ? ಗೊಡ್ಡೆ ಐತಲ್ಲ, ಗೊಡ್ಡೆ ಐತಿ, ಗೊಡ್ಡೆ. ಅದೇ ಮನೆ. ಹೌದಾ? ಗೊಡ್ಡೆ ಅಂದ್ರ ಗೊತ್ತಾಯ್ತು. ನಮ್ಮ ನಿನ್ನೋಡ ಕಾಕನ ಮನಿ ಹೋದ. ನಿಂಗಣ್ಣ ಕಾಕ ನಿನಗೆ, ಅವನು ನಿನಗೆ ಕಾಕ ಆದ್ರೆ ನನಗೆ ಮಾವಾತಾನ. ನಿಂಗಣ್ಣ ಮಾವನ ಮನೆ ನನಗೆ ಪೂರ್ತಿ ಸಂಬಂಧ ಐತೆ ನನಗೆ. ಅದು ಸಂಬಂಧ ಆದ್ರೆ ಅದು ಹೆಂಗ ಸಂಬಂಧ ಅಂತಂದ್ರೆ, ಈ ನಿಂಗಣ್ಣ ಮಾವನ ಹೆಂಡತಿ ತಂಗಿ ತಮ್ಮನ ಕಕ್ಕನ ಮಗಳ ಹೇಳ್ತೀನ, ನಮ್ಮ ಹೆಂಡತಿ ತಮ್ಮ ಅಲ್ಲ ನಮ್ಮ ದೊಡ್ಡಮ್ಮನ ಅಕ್ಕನ ಮಗನ ಕೊಟ್ಕೊಂಡಾರ ನೋಡು. ಇಷ್ಟ ತನ ಕುಂತಿರಲ್ಲ, ನಿಮಗೆ ಏನಾರ ತಿಳಿತೇನಂತ ಹೇಳಿದ್ದು? ನಾವು ಏನು ತಿಳಿಬಾರ್ದಂತ ನಾವು ಹೇಳಿದ್ದು. ಈ ಬಂಗಾರಿ ನೀವು ಹೇಳ್ದಂಗ ನಿಂಗಣ ಕಾಕ ನಿಮಗ ಕಾಕ ಆಗ್ತಾನ, ನಿಮಗ ಮಾವ ಆಗ್ತಾನ, ನನಗೆ ಕಾಕ ಆಗ್ತಾನ. ಅಂದಾಗ ನೀವು ನನಗ ಮಾವ ಆಗ್ತೀರಿ. ಬರೇ ಮಾವ ಅಲ್ಲ, ರಾಜಣ್ಣ ಮಾವ. ರಾಜಣ್ಣ ಮಾವ ಯಾವ ಹಂಗೆಲ್ಲ ಬಿಟ್ಟು ಮಾತಾಡಬೇಡವ, ಮುಟ್ಸ್ಕೊಂಡು ಭಾಳ ದಿನ ಅಲ್ಲ, ನೀನು ನೋಡಾಕ ದೊಡ್ಡ
ಸಾಹೇಬ್ ಕಣ್ಣ ಕಾಣಿಸ್ತೀವಿ. ಹೌದು. ಇಷ್ಟು ದಿವಸ ಎಲ್ಲಿದ್ದಿ, ಏನ್ ಮಾಡಕತ್ತಿದ್ದಿ? ನಾವು ಮಾಡಿರೋದು ಒಂದ ಎರಡ ಏನಂತ ಹೇಳಿ ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ನೋಡು, ನಾವು BSc ತನಕ ವಿದ್ಯಾ ಕಲಿತು ಯಾವುದೇ ನೌಕರಿ ಸಿಗ್ಲಾರ್ದಂಗೆ ಊರು ಅಲೆ ಕಟ್ಬಿಟ್ಟಿವಿ. ಯಾವ CCC? ಯಪ್ಪ, ನಿನ್ನ ಬಾಯಾಗ ಇಸ್ಸಿ ಅಷ್ಟೊಂದು ಹೊಲಸು ಕಲ್ತಿಲ್ಲವ. ನಾವು BSc ಕಲಿತು. ನನಗೇನೋ ಅರ್ಥ ಆಗವಲ್ತಪ್ಪ. ಮತ್ತೆ ನಮ್ಮ ಮಗ್ಳ ಮನಿ ಮಂಜವ ಅಂದ್ರೆ ನಮ್ಮ ನಾದಿನಿ, ಆಕಿನೂ ನಿನಗೆ ನಿಂತು ಬಾರಿ ಕಲ್ತಾಳಪ್ಪ. ಏನೇನು ಕಲ್ತಾಳ? ಆಕಿ ಎಣ್ಣೆ ಕತ್ತಿ ಕೋಣ ಎಲ್ಲ ಕಲ್ತಾಳ. ನಿನಗೂ ಒಂದು ಕತ್ತಿ ಕೋಣ ಕಲಿಯಕ್ ಆಗ್ಲಿಲ್ಲ ಏನು? ಇಸಿ ಕಲ್ತಾನ. ಯವ್ವ, ನನ್ನ ಪದವಿ ನಿನ್ನ ಬಾಯಾಗ ಬೀಗರ ಮನೆ ಸಣ್ಣ ಸಾಯ್ಬಿಡ್ತು. ಅಷ್ಟಲ್ಲವ, ನಾವು BSc ಅಂತ ಓದ್ ಕಲ್ತೀವಿ. ಈಗ ನಮ್ಗೆ ಯಾವ್ದು ನೌಕರಿ ಇಲ್ದಂಗಾಗಿ ಊರು ತಿಳ್ಕತ್ತೀವಿ. ಒಟ್ಟಿಗೆ ಬಹಳ ತ್ರಾಸ ಆಗ್ಬಿಟ್ಟಿತ್ತಮ್ಮ. ಪಾಪ, ಹಿಂಗ ಆಗ್ಬಾರ್ದಾಗಿತ್ತು. ಅಲ್ಲ, ಕಂಡಪಟ್ಟಿ ಇಸಿ ಕಲ್ತು ಯಾ ಕೆಲಸ ಇಲ್ದ ತಿರುಗಾಡಕತ್ತಿಯಲ್ಲ. ಇರ್ಲಿ ತಡಿ ಮಾಮ, ಹಿಂಗ್ ಮಾಡಮ್ ರಾಜಣ್ಣ ಮಾಮ. ಮತ್ತೆ ನಮ್ ಶೆಟ್ರ್ ಅದಾರಲ್ಲ, ಅವ್ರು ಹೇಳ್ತಿದ್ರು ನಮ್ಮ ಅಂಗಡ್ಯಾಗ ಒಂದು ಗುಮಾಸ್ತ್ ಕೆಲ್ಸ ಖಾಲಿ ಐತಿ, ಅದಕ್ಕ ಒಬ್ಬ ಗುಮಾಸ್ತ್ ಬೇಕಾಗೈತಿ ಅಂತ. ನೀನು ಹೆಂಗು ಇಸಿ ಕಲ್ತಿದ್ಯಲ್ಲ, ನನ್ನ ಗಂಡಿಗೆ ಹೇಳಿ ನಿನಗ ಅದಾವ ನೌಕರಿ ಕೊಡಿಸ್ತೀನಿ. ಎಣ್ಣ, ಈ ಹುಡುಗಿ ನಮ್ಮ ಪದವಿನ ಇಸಿ ಮಾಡಿಬಿಟ್ಟತೆ. ನೀನೇ ಒಂದ್ ಸ್ವಲ್ಪ ಏನಾನ ಹೇಳಿ ಮಾಡೋಣ. ಎಷ್ಟು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ಏನು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ಎಷ್ಟು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ಏನು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ಕೊಡಿಯ ಬಣ್ಣ ಬಕೀನ ಕಣ್ಣ ತುಂಬಿದಲ್ಲಿನ ಕಣ್ಣ ಸೇಗೋ ಹಣ್ಣ. ಕೊಡಿಯ ಬಣ್ಣ ಬಕೀನ ಕಣ್ಣ ತುಂಬಿದಲ್ಲಿನ ಕಣ್ಣ ಸೇಗೋ ಹಣ್ಣ. ಸಾಧಿಕ ಪಂಡಿತ ಇದ್ದಾಗ ನೀನ, ಸಾಧಿಕ ಪಂಡಿತ ಇದ್ದಾಗ ನೀನ. ನಿನ್ನ ನೋಡಿ ಹುಡುಗರು ಬಳಿತರ ಕಣ್ಣ. ಏನು ಚಂದ, ಎಷ್ಟು ಚಂದ, ಎಷ್ಟು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ಏನು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ನೋಡಿ ಹುಡುಗರು ಸುರಿಸರ ಜೊಲ್ಲ. ತುಂಬಿದ ಗಲ್ಲ ಕೊಡಲೆ ನಗಲ್ಲ. ನೋಡಿ ಹುಡುಗರು ಸುರಿಸರ ಜೊಲ್ಲ. ಕಣ್ಣ ಹೊಡಿಯಗಾರ ಹುಡುಗಿ ಹಗಲೆಲ್ಲ, ಕಣ್ಣ ಹೊಡಿಯಗಾರ ಹುಡುಗಿ ಹಗಲೆಲ್ಲ. ನಿನಗೆ ತೋರಿಸುತ್ತೇನ ಬೆಳೆದಿನ. ಏನು ಚಂದ, ಎಷ್ಟು ಚಂದ, ಎಷ್ಟು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ. ಏನು ಚಂದ ಕಾಣುತ್ತೀಯ ಕೋರೆ ನೀನ ಜೋಕನಾರಿ.
ಹೋಗೆ ಕಂಪನ ಹೊಡವೆ ಬಗ್ಗಿನ ಗಡಗೆ ನನ್ನ ಕೈಯಾಗ ಸಿಕ್ಕ ಒದ್ದಾಡಿ ಹೋಗೆ ಇದ್ದಂಗ ನೀನು ಮೊಸರಿನ ಗಡಗೆ ಇದ್ದಂಗ ನೀನು ಮೊಸರಿನ ಗಡಗೆ ಒಳ್ಳೆ ನೋಡು ಬೇಡ ನನ್ನ ತಿರುಗೆ ಏನು ಚಂದ ಎಷ್ಟು ಚಂದ ಎಷ್ಟು ಚಂದ ಕಾಣುತ್ತೀಯ ನೀನಾಡುತ್ತಾರೆ ಏನು ಚಂದ ಕಾಣುತ್ತೀಯ ನೀನಾಡುತ್ತಾರೆ ಲಾಲ 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 ನೋಡಲ್ಲಿ ನೆನದವ್ರ ಮನದಾಗ ನಂಗ ಶೆಟ್ಟಿ ಕಡೆ ಬರಕತ್ತಾನ ಅವನಿಗೊಂದು ಮಾತು ಕೇಳೇ ಬಿಡ್ತೀನಿ. ಹೇಳ್ಬಿಡು. ಏನ್ ರತ್ನ ರೈಲಿಗೆ ಬೋಗಿ ಸಿಗಕ್ಕಂಡಂಗೆ ಯಾರನ್ನ ಸಿಗಕ್ಕಂಡು ಎಲ್ಲಿಗೆ ಹೊಂಟಿಯ? ನಿನ್ನ ರೈಲು ಹಳಿಗೆ ನಿನ್ನ ಕಡೆನೆ ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ದೆ. ಹಾ ಏ ಈತ ಅದನಲ್ಲ ಈತ ನಮ್ಮ ರಾಜಣ್ಣ ಮಾವ ಅಂತ. ಬಂದು ಮುಟ್ಟಿತ್ತೆ ಯಾವ್ದಕ್ ಬಂದೆಪ್ಪ? ಏಯ್ ಪೂರ್ತಿ ಹೇಳ್ತಾನೆ ಕೇಳ. ಎದಕ್ ಬಂದಾನ ಅಂದ್ರ ಪಾಪ ನೀನ್ ಅವಾಗ ಅವಾಗ ಹೇಳ್ತಿದ್ದಿ ನೋಡು, ನಮ್ಮ ಅಂಗಡ್ಯಾಗ ಒಂದು ಗುಮಾಸ್ತ ಜಾಗ ಖಾಲಿ ಐತಿ, ಲೆಕ್ಕಪತ್ರ ಬರ್ಕೊಳ್ಳೋರು ಬೇಕು ಅಂತ. ನೀ ಹೇಳ್ದಂಗ ಲೆಕ್ಕಪತ್ರ ಬರೆಯೋದಕ್ಕಿಂತ ಹೆಚ್ಚಾಗಿ ಸಾಲಿ ಕಲ್ತ ನಮ್ಮ ಮಾವ ನಿನ್ನ ನೌಕರಿಗೆ ಬರೋಬ್ಬರಿ ಹೇಳಿ ಮಾಡಿಸ್ದಂಗ ಅದಾನ. ನಡಿ ನಿನ್ನ ಮನ್ಯಾಗ ನಿನ್ನ ಅಂಗಡ್ಯಾಗ ನೌಕರಿ ಕೊಡಿಸ್ಬೇಕು. ಅಂತೂ ನೀನ್ ಅರ್ಧ ಒಪ್ಪಿಕೊಂಡು ಬಂದಂಗ ಆಯ್ತ. ಏನಪ್ಪ ರಾಜಣ್ಣ, ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದಿ? ನಮ್ಮೂರಾಗ ದೊಡ್ಡ ಜಮೀನ್ದಾರ ಇದ್ರಿ, ಅವ್ರ ಮನ್ಯಾಗ ನಾನು ಮ್ಯಾನೇಜರ್ ಕೆಲಸ ಮಾಡ್ತಿದ್ರಿ. ಮತ್ತೆ ಅವ್ರ ಸಂಬಳ ಎಷ್ಟು ಕೊಡ್ತಿದ್ರು? ಕೊಡ್ತಿದ್ರು ಬಿಡ್ರಿ, ಒಂದ್ 15-20 ಸಾವಿರ ಕೊಡ್ತಿದ್ರು. ಅಬ್ಬಾ, ಇದ್ರ ಮೇಲೆ ಇದ್ರ ಮೇಲೆ ಮುಂಜಾನೆ ಒಂದ್ ಇಟ್ಟು ಉಪಹಾರ ಕೊಡ್ತಿದ್ರಿ, ಒಂದ್ ಇಟ್ಟು ತನ್ನ ಲೋಟ ತುಂಬಾ ಹಾಲು ಕೊಡ್ತಿದ್ರಿ. ಮತ್ತೆ ರಾತ್ರಿ ಊಟ? ರಾತ್ರಿಗಿನ ಮಧ್ಯಾಹ್ನ ಒಂದಿಟ್ಟು ಕೊಡ್ತಿದ್ರಿ. ಮಧ್ಯಾಹ್ನ ಒಂದು 4 ಚಪಾತಿ, ಒಂದು 3 ನಮೂನಿ ಚಟ್ನಿ, ಒಂದು 5-6 ನಮೂನಿ ಕಾಳು ಪಲ್ಯ ಮಾಡ್ತಿದ್ರಿ. ಈಸು ತಿಂದು ಸ್ವಲ್ಪ ಹೊತ್ತು ಮಕ್ಕಂಡ ಮೇಲೆ ಮತ್ತೆ ಸಾಯಂಕಾಲ ಇರ್ತಲ್ರಿ, ಒಂದಿಷ್ಟು ಮಂಡಾಳು ವಡೆ ಅಂತೇಳಿ ಚಾಗರ ಹೋಟೆಲ್ದಾಗ ಮಾಡ್ತಿದ್ರಿ. ವಿಶೇಷ ಅದ್ರ ತಿಂಬ ಕೂಡ ಕೊಡ್ತಿದ್ರಿ ನಮಗೆ. ಅದಕ್ಕೆ 200 ರೂಪಾಯಿ ಕೊಡ್ತೀರಿ. ಮತ್ತೆ ರಾತ್ರಿ ಕೇಳಿದಲ್ರಿ ನೀವು? ರಾತ್ರಿ ಎಲ್ಲ ಕೇಳಿನಪ್ಪ, ಉಗುಳುಂಗಕ್ಕೆ ಬರ್ಬೋದು ಹೇಳಕ್ಕೆ. ತಗೊಳ್ರಿ, ಹೇಳಿ ಬಿಡಪ್ಪ ಅದೊಂದಿಟ್ಟು. ರಾತ್ರಿ ಏನ್ ಕೊಡ್ತಿದ್ರಿ ಅಂದ್ರೆ ಒಂದಿಟ್ಟು ಪಾಯಸ ಮಾಡ್ತಿದ್ರಿ. ಆ ಪಾಯಸಕ್ಕೆ ಒಂದು 4 ಹಪ್ಪಳ ಕೊಡ್ತಿದ್ರಿ. ಆ ಹಪ್ಪಳನ ಸಪ್ಪಳ ಆಡ್ದಂಗೆ ತಿಂದು ಒಂದಿಷ್ಟು ಅನ್ನ ಉಂಡು ಒಂದು ಲೋಟ ಮಜ್ಜಿಗೆ ಕುಡ್ದು ಒಂದು ಮಕ್ಕ. ಸರಿ, ಇನ್ನ ಆಮೇಲೆ ಏನೇನು ಐತೇನ ಇದ್ರೆ ಹೇಳ್ಬಿಡ. ಇನ್ನ ಐತೆ, ವಾರಕ್ಕೆ 2 ದಿನ ರಜಾ ಕೊಡ್ತಿದ್ರಿ. ಆ ರಜಾನ ಮಜಾ ಮಾಡಕಂತೇಳಿ ತಮ್ಮ ಕಾರಿ ಪೆಟ್ರೋಲ್ ಹಾಕ್ಸಿ ನಮಗೆ ಕೊಡ್ತಿದ್ರಿ. ನಾವು 4-5 ಸಾವಿರ ರೂಪಾಯಿ ಖರ್ಚು ಕೊಡ್ತಿದ್ರಿ. ಹೌದಾ? ಸರಿ, ಮತ್ತೆ ಸ್ವಲ್ಪ ಅವ್ರ ಅಡ್ರೆಸ್ ಹೇಳಪ್ಪ. ಯಾಕ್ರಿ? ಅಲ್ಲ, ಇಷ್ಟೆಲ್ಲ ಸವಲತ್ತು ಕೊಟ್ರ ಆ ಕಲ್ಪವೃಕ್ಷ ಬುಟ್ಟಿ ಯಾಕೆ ಬಂದೆ ಪಿಲ್ಲಿಗೆ? ನಾನು ಯಾಕೆ ಬರಕ್ ಹೋಗಲ್ರಿ, ಅದೇ ಬಾಡೆ ಬಿಟ್ಟತ್ತೆ. ಹೆಂಗ್ ಮಾಡ್ತಪ್ಪ? ಹೆಂಗ ಮಾಡ್ತಂದ್ರೆ ಇಷ್ಟೆಲ್ಲ ಕೊಟ್ಟು ಸುಮ್ಮನೆ ಇರ್ತೇನ್ರಿ. ಅದನ್ನೆಲ್ಲ ಕೊಡಕ ಸಾಲ ಮಾಡಿದ್ರಿ. ಈ PLD ಬ್ಯಾಂಕು, KLD ಬ್ಯಾಂಕು, ALD ಬ್ಯಾಂಕು, ಗ್ರಾಮೀಣ ಬ್ಯಾಂಕ್ ಅಂತ ಎಲ್ಲಾ ಬ್ಯಾಂಕ್ ಸಾಲ ಮಾಡಿದ್ದ. ಎಲ್ಲಾ ಪಾಪಾತ್ಮರು ನಮ್ಮ ಪುಣ್ಯಾತ್ಮನ ಕರ್ಕೊಂಡು ಹೋಗ್ಬಿಟ್ರು. ಯಪ್ಪ, ಬೇಡಪ್ಪೋ ಬೇಡ, ನೀನ್ ಬರೋದು ಬೇಡ. ಆ ಸಾವುಕಾರನ ಸಾಬೂನು ಹಚ್ಚಿ ತೊಳ್ದಂಗ ನಮ್ಮನ್ನ ಸಾಬೂನು ಇಲ್ದಂಗ ತೊಳ್ದ ಮತ್ತೆ ನಮ್ಮನ್ನ ದಿವಾಳಿ ತೆಗೆದ ನಮ್ಮ ಕುರುಗೋಡು ಜಾತ್ರೆಗ ನನ್ನ ಹೆಂಡತಿನ ಅಲಿಗಿಡ್ಕೊಂಡು ತೋಟ್ಲಿಟ್ಕೊಂಡ ನಾಲ್ಕೆಲ್ಲಮ್ಮ ಜೋಗಮ್ಮ ಉದೋ ತಮ್ಮ. ಅಲ್ರಿ, ಅದಕ್ಕಿನ್ನ ಒಂದು ಒಳ್ಳೆ ಕೆಲಸ ಹೇಳ್ತೀನಿ ಕೇಳ್ರಿ. ಈ ಚೌರ್ ಕೂದ್ಲೆ ಮಾರಕ್ ನಿಂದಿರ್ತಿದ್ಲ, ನೀನು ಪೀಕ್ ಬಿಡ್ಕೊಂಡು ಅವ್ ಮಾರಕ್ ಅಲ್ಲ, ಮತ್ತೆ ನೀನ್ ಹಿಂದೆ ನಾವು ಆರ್ಸಿ ಅಂತ ಬರ್ತಿತ್ತೇನಪ್ಪ? ಏಯ್, ನಮ್ದಾಗ ಬಂದು ಮತ್ತೆ ನಮಗೆ ಕೇಳ್ತೀನಿ.
ಕೊಡಿಸ್ಬಿಡೆ. ಅಲ್ಲ ನಿನ್ನ ನಾವಂತ ಹೇಳಿ ಕೊಡಿಸು ಸ್ವಲ್ಪ. ಎಲ್ಲ ಔಷಧದ ಹುಟ್ಟಿದವ್ರಂಗ ಆಡ್ತಿರಿ ಅವ್ನು. ಇಲ್ಲಮ್ಮ ಸರಿ 9 ತಿಂಗಳಾಗ ಹುಟ್ಟಿ ನಮ್ಮ ಮೇಲೆ ನನಗೆ ಉಗ್ದಾರ ಉಣ್ಣಕ್ ಹೇಳ್ಯಾರ ನಾವ್ನಿ. ಇಲ್ಲ ಉಣ್ಣಕ್ಕೆ ಹೇಳಿಬಿಟ್ಟು ನನಗೆ ನೌಕರಿ ಬೇಕಾ ಬೇಡ? ಬೇಕಾ ಸ್ವಲ್ಪ ಬೇಕಾ ನನ್ನ ಸಸಿ ಇದು ಮಾಡಿಬಿಡ್ತಾಳೆ. ಶೆಟ್ರ ನೀವೇನಾರ ಮಾಡ್ರಿ ಅವ್ರನ್ನ ಮಾವು ಒಟ್ಟು ನೌಕರಿ ಕೊಡಿಸ್ರಿ. ಶೆಟ್ರ ನಿಮ್ದು ಬಹಳ ದೊಡ್ಡದೈತೆ ಮನಸ್ಸು. ನೀನು ಎಲ್ಲಿ ಹೋದ್ರೆ ಅಲ್ಲಿಗೆ ಬರೋತ್ತಾ? ಮತ್ತೆ ನನಗೆ ಒಂದು ನಮೂನೆ ಆತತೆ. ಅಲ್ಲಪ್ಪ ಮತ್ತಿನ್ನು ಏನಾರ ಐತೆ ಕೇಳಪ್ಪ. ಅಲ್ಲ ರಾಜಣ್ಣ ನಾಚಿಕೆ ಬೇಡ, ಮತ್ತೆ ಇನ್ನೊಂದ್ ಸ್ವಲ್ಪ ಏನೋ ನಿಂತ್ರೆ ಕೇಳ್ಬಿಡ. ಅಲ್ಲ ನೀವು 20,000 ಸಂಬಳ ಬಿಟ್ಟು ಮ್ಯಾಗಿಂದ ಏನಾರ ಕೇಳಂತ ನೀನು ಊಟದ ವ್ಯವಸ್ಥೆಗೆ ನಾ ಅದೀನಿ, ನೀ ಚಿಂತೆ ಮಾಡಬೇಡ. ಅವ್ರು ಏನೇನು ಕೊಡ್ತಿದ್ರ ಗೊತ್ತಿಲ್ಲ. ನೀನ್ ರಾತ್ರಿ ಮಲ್ಗೋ ಮುಂದ ಒಂದು ದೊಡ್ಡ ಗ್ಲಾಸ್ ಹಾಲು ಕೊಟ್ಟು 2 ರಾಗಿ ಮುದ್ದಿ ಕೊಡ್ತೀನಿ, ಹಿಡ್ಕೊಂಡು ಮಲ್ಕೊಳ್ಳೋದು. ಯಪ್ಪ ತಡೆ ಮಾರ ಹೇಳ್ಬಿಟ್ಲು ತಿನ್ನಂಗ ಆಗ್ಬಿಡ್ತಾರೆ. ಸಮಾಧಾನ ಆಗ್ಬಿಡ್ತು ತಡ್ಕೊಂಬಂದು ಆಗೋದ್ರ ಕೈ. ಇದ್ರ ಮೇಲೆ ನಾವು ಬೇರೆ ಕೆಲಸ ಬೇಕಾ, ಈ ಕೆಲಸ ಬೇಕಾ? ಅಮ್ಮ ಈ ಕೆಲಸ ಬಿಟ್ಟು ನನ್ನಂತ ದಡ್ಡ ಯಾವ ಅಲ್ಲ ಶೆಟ್ರ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಆಳು ಬೇಯಿಸಿತ್ತಂತ ಮಾಡಿ. ಆಳು ಬೇಕು, ಸ್ಕೂಟ್ರ್ ಬೇಕು, ಮತ್ತೆ ಮ್ಯಾಲೆ ಎಂಟಿ ಬೇಕ ಏನದು? ಬಿಡ್ರೆ ಶೆಟ್ರ ನಿನ್ನ ತಿಂತಾಳೆ, ನಾನೇನ್ ಮಾಡಿ ಏನು ಮಾಡ್ಬೇಡಪ್ಪ. ಆಕಿ ನಿನ್ನ ಮಕ್ಕಳು ಅರ್ಸ್ಕೋ ಅಂತ ಕುಂದಿರ್ತಾಳ, ನಾನ್ ಕಸ ಬೆಳ್ಕೊ ಅಂತ ಕುಂದಿರ್ತ. ಲೇ ಯಾರ ಮನೆಯಾರ ಚೆಲ್ಕಿ ಗುದ್ದಿಲ್ದ ಮನೆ ಮುಚ್ಚೋದಿಲ್ಲ ತಮ್ಮ. ನೋಡೋ ಇತ್ರ ಇರು, ಬಿಟ್ರ ಬಿಡು. ತಿಂಗಳಿಗೆ 5,000 ಊಟ ಕೊಡ್ತೇನೆ. ಇದ್ರ ಮ್ಯಾಗ ಒಂದ್ ನಯ ಪೈಸೆ ಕೊಡಂಗಿಲ್ಲ ನೋಡ. ಈ ನಮ್ಮನೆ ಕಠೋರವಾಗಿ ಹೇಳಿವಿ ಅಂತಂದು ಮತ್ತೆ ನಾವು ಅಲ್ಲೆನ ಮಕ್ಕಳು ಸ್ವಚ್ಛ ಮಕ್ಕ ನೋಡಿ ಇರಲಿ ಬಿಡ್ರಿ ಶೆಟ್ರ ಮಾಡ್ತೋಳ್ ನಿಮ್ಮ ಮನೆ ಕೆಲಸ. ಸೊಸೆ ಮಕ್ಕ ನೋಡ್ಕೊಳ ಅಂತ ಇರ್ತಂತೇಳಿ ನನ್ ಕೆಲಸ ಅರ್ಧ ಕೊಟ್ಟಿ, ನಾವ್ ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ದನ ದುಡ್ದಂಗ್ ದುಡಿಬೇಕು ಮಾಡಪ್ಪ. ರೇ ಶೆಟ್ರ ನೀವು ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ತಲೆ ಬಗ್ಗಿಸ್ಕೊಂಡು ದನ ದುಡ್ದಂಗ್ ದುಡ್ತೀನಿ ರೀ. ನಮಗೆ ದನದಂತ ಬೇಕಾಗಿತ್ತ ನಡೆ ಹಂಗಾರ. ಅವನು ದನದಂತದ ಬೇಕಾಗಿತ್ತಂತ ನನಗೆ ಕಾಣದಂತ ಬೇಡ. ನಾವು ಮನುಷ್ಯರ ಪೈಕಿ ಇದೀವಿ, ಮನುಷ್ಯರನ್ನ ಹುಡುಕ್ತಿವಿ. ದೊನ ಕ್ವಾಣ ನಿಮ್ಮಂತವ್ರಿಗೆ ಬಿಟ್ಟಿವಿ. ದನಕ್ಕೆ ಕ್ವಾಣಕ್ಕೆ ಹೋಗ್ಬೇಡ, ನಡಿ ನಡಿ. ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇದೆ. ಈ ಸೌಂದರ್ಯದಲ್ಲಿ ಆ ಹಕ್ಕಿ ಪಕ್ಷಿಗಳ ಕೂಗು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ನಿಸ್ತಾ ಇದೆ. ಈ ಆನಂದ ನೋಡ್ತಾ ಇದ್ರೆ ಹೀಗೆ ಇರ್ಬೇಕು ಅನ್ನಿಸ್ತಾ ಇದೆ ನನ್ನ ಮನದಲ್ಲಿ. ಇಂದಿನಿಂದ ಇದು ನಿನಗೆ ಅಪ್ರಶಾಂತ ಸ್ಥಳವೂ ಕೂಡ ಆಗಬಹುದು. ಯಾರು ನೀನು? ನಾನೇ ಈ ನಿನ್ನ ಕೆಮ್ಮಣ್ಣದ ಕೆಂತುಟಿಯ ಕಂಪನ್ನೀರಲು ಬಂದ ರಸಿಕ ನಾನು. ಕೆಂಗುಲಾಬಿಯಂತಹ ಕೆನ್ನೆಯ ಮೇಲೆ ಪ್ರೇಮದ ಮುತ್ತಿನ ಮಳೆಗರಿಯಲು ಬಂದ ಪ್ರೇಮಿ ನಾನು. ನಿರ್ಜೀವ ಕಲ್ಲು ಮೂರ್ತಿಯನ್ನಾರಾಧಿಸದೆ ಈ ಸಜೀವ ಮೂರ್ತಿಯನ್ನಾರಾಧಿಸು ಎಂದು ಹೇಳಲು ಬಂದ ಸೌಂದರ್ಯದ ಆರಾಧಕ ನಾನು. ರಸಿಕ ಪ್ರೇಮಿ, ಸೌಂದರ್ಯ ಆರಾಧಕ, ದೇವ, ಹಾಗೆ ಹೀಗೆ ಅಂತ ಹೊಗಳ್ತಾ ಇದೆಯಲ್ಲ, ಇಲ್ಲಿ ಯಾವ ಮೋಡನೂ ಮೂಡಿಲ್ಲ. ಇಲ್ಲಿ ಮೂಡನಲ್ಲನ ಈ ಮಂಜುಳೆ ಎನ್ನುವ ಭೂಮಿಯನ್ನು ಹಸಿಗೊಳಿಸಲೆಂದೇ ಕಾಮ ತುಂಬಿ ನಿಂತಿರುವ ಕಾಮದ ಕಾರ್ಗೋಡನ. ಮೋಡ ಕಾವರಿಸಿದೆ ಎಂದು ಸಾಗಲು ಬಂದರೆ ಅದರತ್ತೆ ಸಾಕುವುದು ಅದೇಗೆ ಸಾಧ್ಯ? ದೃಷ್ಟ ನಾನಲ್ಲ. ಯೌವನದ ಮದದಿಂದ ಸುಂದರಿ ಎಂಬ ಸಕ್ಕಿನಿಂದ ಸಿಕ್ಕವರ ಮೇಲೆ ಸಿಟ್ಟಿನ ನುಡಿಗಳನ್ನಾಡುವ ನಿನ್ನ ಯೌವನವನ್ನು ವ್ಯರ್ಥಗೊಳಿಸದೆ
ನನ್ನ ಗೊಪ್ಪಿಸಿ ಸ್ವರ್ಗ ಸುಖ ಅನುಭವಿಸು ಎಂದೇಳಲು ಬಂದ ಶಿಷ್ಟನಾನ. ಶಿಷ್ಟನಾಗಿ ಬಂದರೂ ನೀನು ಅದರಂತೆ ಸಾಗುವುದು ಒಳ್ಳೆಯದು ಅನಿಸುತ್ತೆ. ಒಳ್ಳೆತ ಹಣ್ಣಿಗಿಂತ ಪಕ್ವವಾದ ಹಣ್ಣು ಮೇಲಲ್ಲವೇ ಮಂಜುಳ? ಒಳಿತ ಹೆಣ್ಣು ಎಂದು ನುಡಿಯುತ್ತಿರುವಲ್ವೋ ಪಾಪಿ. ಆಗಲೂ ಗಿಳಿ ಕಚ್ಚಿದ ಹಣ್ಣು ಬಲು ಸಿಹಿ. ಹಣ್ಣು ಸಿಹಿಯಾಗಿದೆ ಎಂದು ತಿನ್ನಲು ಬಂದಿದ್ದೆ ಆದ್ರೆ ಒಳ್ಳೇದಲ್ಲ. ನೋಡು, ನಾನು ನಿನ್ನ ತಂಗಿ ಅಂತ ತಿಳಿದುಕೊಂಡು ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟು ಹೋಗ್ಬಿಡೋಣ. ತಂಗಿ ಬಹಿರಂಗದಲ್ಲಿ ನಿನ್ನ ತಂಗಿ ಏನೋ ಆಗಲಿ, ಆದರೆ ನಾಲ್ಕು ಗೋಡೆಯ ಮಧ್ಯದ ಅಂತರಂಗದಲ್ಲಿ ನೀನು ನನ್ನ ಪ್ರೇಯಸಿ ಆದರೆ ಮಾತ್ರ. ನೋಡು, ದ್ರೌಪದಿ ಮತ್ತೆ ಸೀತೆ ಮಹಾಭಾರತದಲ್ಲಿ ಅದೆಷ್ಟೋ ಕೆಟ್ಟವರು ಬಂದರೂ ಅವರಿಗೆ ಸರಿಯಾದ ಪಾಠ ಕಲಿಸಿದ್ದಾರೆ. ಅದರಂತೆ ನೀನೆ ನನ್ನ ಮುಟ್ಟಲು ಬಂದ್ರೆ ಒಳ್ಳೇದಾಗೋದಿಲ್ಲ, ಅದನ್ನ ಅರ್ಥ ಮಾಡಿಕೋ. ನಿನ್ನ ಸೀತೆ ದ್ರೌಪದಿಯರ ಗಂಡಂದಿರಾದ ರಾಮ ಪಾಂಡವರು ಜನಿಸಿದ ನಾಡಿನಲ್ಲಿ ನಾನುಟ್ಟಿರುವೆನಲ್ಲವೇ? ಬಾ, ನನ್ನನ್ನು ಮುದ್ದಾಡಿ ನನ್ನ ಸುಖವನ್ನು ಅನುಭವಿಸುವ. ದ್ರೌಪದಿಯ ವಸ್ತ್ರಾಭರಣವಾದಾಗ ಆ ಶ್ರೀಕೃಷ್ಣ ಬಂದು ಕಾಪಾಡಿದ ಹಾಗೆ ಆ ದೇವರು ಬಂದು ನನ್ನ ಕಾಪಾಡುತ್ತಾನೆ. ಆ ನನ್ನ ಕೃಷ್ಣ ಕೂಗಿದೊಡನೆ ಓಡಿ ಬರಲು ಕೃಷ್ಣನೆಂಬುವರೇನು ನಿನ್ನ ಮನೆ ಅನ್ನ ತಿನ್ನುವ ನಾಯಿಯಲ್ಲ. ನೋಡು, ಹದಿಹರಿಯದ ಎಣ್ಣೆ ಯಾರು ಬರುವುದಿಲ್ಲ, ನಿನ್ನನ್ನು ನಾ ಬಿಡುವುದಿಲ್ಲ. ವರ್ತಿಸಿದೆ ಆದ್ರೆ ನಾನು ಗಟ್ಟಿಯಾಗಿ ಕೂಗುವೆ. ಮಲ್ಲಿಗೆ ಎಂದಾದರೂ ಕಲ್ಲಾಗಿದೆ, ಹೆಣ್ಣಿಗದಷ್ಟೇ ಪೌರುಷವಿದ್ದರು ಗಂಡಾಗಿದೆ. ಮಂಜುಳ, ಈ ನಿನ್ನ ಕೋಮಲ ಕರಗಳಿರುವುದು ನನ್ನಪ್ಪಲು ಒಡೆಯಲಲ್ಲ. ನೋಡಿ, ಒಲ್ಲದ ಹೆಣ್ಣನ್ನು ಒತ್ತಾಯದಿಂದ ಈ ರೀತಿ ಕರೀತಾ ಇದೆಯಲ್ಲ, ನಿನಗೆ ಯಾರು ಅಕ್ಕ ತಂಗಿಯರಿಲ್ಲವೇ? ಕಾಮದಿಂಬುಸುಗುಡುವ ಈ ಕಾಳಿಂಗ ಸರ್ಪಕ್ಕೆ ಇನ್ನ ಯಾವ ನೀತಿಯ ಪುಂಗಿಯ ನಾದವು ನಾಟುವುದಿಲ್ಲ. ನಾನೇ ಈ ಹೂ ಬಿಸಿಲಿನಲ್ಲಿ ನಾಗಿಣಿಯಂತೆ ನರ್ತಿಸುತ್ತ ನನ್ನ ಮನ ತಣಿಸುವ. ಅದೆಂದಿಗೂ ಸಾಧ್ಯ ಇಲ್ಲ, ಅದನ್ನು ಯಮನೊಂದಿಗೆ ಹೋದಾಗ ಮಾತ್ರ. ಬೆಪ್ಪ ಹುಡುಗಿ, ಈ ರಘುವಿನ ಅಪ್ಪಣೆ ಇಲ್ಲದೆ ಯಮನಪ್ಪನು ನಿನ್ನ ಪ್ರಾಣವನ್ನು ಮುಟ್ಟಲಾರ. ಹಾಗೇನಾದರೂ ಯಮನನ್ನು ಸೇರಬೇಕೆನ್ನುವ ಜಬಲ ನಿನ್ನಲ್ಲಿದ್ದರೆ ಈ ರಘುವಿನ ಕಾಮತೃಷ ತೀರಿದ ಬಳಿಕವಷ್ಟೇ. ಅಬಲೆಯ ಮೇಲೆ ಅತ್ಯಾಚಾರ ಬೆಸರುವುದಾದರದಂತೆ ಬೆಳೆಯುವವನನ್ನು ಸಿರಿದೊರೆ ಎಂಬ ಸೊಕ್ಕಿನಿಂದ ಸಿಕ್ಕವರ ಬೇರೆ ಸಿಟ್ಟಿನ ನುಡಿಗಳನ್ನಾಡುವ ಸಿರಿವಂತ ಸೋಗಿನ ಶಿರೋಮಣಿ ಜಾಣನಂತೆ ಬಂದ ದಾರಿ ಹಿಡಿದು ಹಿಂತಿರುಗುವೆಯೋ ಅಥವಾ ಕೋಳನಂತೆ ಪ್ರಾಣ ಕಳೆದುಕೊಳ್ಳುವೆಯೋ? ಓಹೋ, ಯಮಪುತ್ರ ಪ್ರಾಣ ತೆಗೆಯುತ್ತೆ ಪ್ರಾಣ. ಈಗ ನೋಡು ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂದು. ಹಸಿ ಹಾಲೆಂದು ಬಿಸಿ ಹಾಲಿಗೆ ಬಾಯಿ ಹಾಕಿ ಬಾಯಿ ಸುಟ್ಟುಕೊಂಡ ಕಳ್ಳ ಬೆಕ್ಕಿನ ಪಾಡಾಯಿತು ಇವನು. ಮಂಜುಳ, ನೀನೊಪ್ಪಿದರೆ ಇವನ ಹಣೆ ಬರಹವನ್ನು ಬದಲಿಸಿ ಕಾರಣ ಅತಿಥಿಯನ್ನಾಗಿ ಮಾಡುವೆ. ಬೇಡ ಬೇಡ, ಇದೊಂದು ಸರ್ತಿ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದು ಬಿಟ್ಟು ಅವನಿಗೆ ಇನ್ನು ಮುಂದೆ ಈ ರೀತಿ ನಡೆದುಕೊಳ್ಳದ ಹಾಗೆ ಭಾಷೆ ತೆಗೆದುಕೊಂಡು ಕಳಿಸಿ. ಆಯ್ತು, ಇನ್ನೊಮ್ಮೆ ಯಾವ ಎಳ್ಳಿನ ವಾಳಿಯಲ್ಲೂ ಬೆಂಕಿಯನ್ನಿಡಲಾರೆ. ನನ್ನನ್ನು ಬನ್ನಿಸಿ. ಮೂರ್ಖ ಮಾನಿನಿಯರ ಮಾನಕ್ಕೆ ಕೈ ಹಾಕಿ ಮನ್ನಿಸೆನ್ನಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಆದರೂ ಪ್ರಥಮ ಅಪರಾಧಕ್ಕೆ ಕ್ಷಮೆಗೆ ಪಾತ್ರ ಎಂಬಂತೆ ಈ ದೇವತೆ ನಿನ್ನನ್ನು ಕ್ಷಮಿಸಿದ್ದಾಳೆ. ಹೋಗು, ಇನ್ನೊಮ್ಮೆ ಇಂಥ ಕಾರ್ಯಗಳಿಗೆ ಕೈ ಹಾಕಲಿರು.
ಕ್ಷಮಿಸಿ ಮಂಜುಳಾ, ನಮ್ಮೂರ ನಾಗರಿಕನ ಅನಾಗರಿಕ ವರ್ತನೆಗಾಗಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ರ. ನಿಮಗೆ ಯಾವ ರೀತಿ ಧನ್ಯವಾದಗಳು ತಿಳಿಸ್ಬೇಕು ನನಗೊಂದು ತಿಳಿಯೋದಾಗಿದೆ. ಮಂಜುಳಾ, ನೀನು ತಪ್ಪು ತಿಳಿಯದಿದ್ದರೆ ಈ ಋಣಭಾರವನ್ನು ಕಳೆದುಕೊಳ್ಳುವ ಮಾರ್ಗವೊಂದನ್ನು ಸೂಚಿಸುತ್ತೇನೆ. ಅದ್ಯಾವುದು ಅಂತ ಸಂಕೋಚವಾಗಿ ಕೇಳಬಹುದು. ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತ ಇಷ್ಟಪಡ್ತೇನೆ. ಏನ್ ಹೇಳ್ತಾ ಇದ್ದೀರಾ ನಾಗರಾಜ್? ಈಗಾಗಲೇ ನನ್ನ ಬಾಳಿನಲ್ಲಿ ಪ್ರೇಮದ ಆಟವನ್ನು ಆಡಿದ ನಿಮ್ಗೆಲ್ಲ ಗೊತ್ತಿದೆ. ಅಂದಮೇಲೆ ಇದನ್ನು ಹೇಗೆ ಕೇಳ್ತಾ ಇದ್ದೀರಾ? ಇದು ಹೇಗೆ ನಡೆಸಿಕೊಡ್ಲಿ? ಮಂಜುಳಾ, ಮೋಸದ ಪ್ರೇಮದ ಆಟವಾಡಲು ಹೂವಿಂದ ಹೂವಿಗೆ ಹಾರುವ ತುಂಬಿ ಆ ಚಂದ್ರನಂತೆ ಚಾಕುಂತಲೆಯ ಮೋಹಕ ನಡೆ ಮುಕ್ತ ನುಡಿಗೆ ಮಾರುವುದ ದುಷ್ಯಂತನಂತೆ ಈ ನಾಗರ. ಸಂಶಯಕ್ಕಾಸ್ಪದ ಕೊಡದೆ ನಿನ್ನ ಪ್ರೀತಿಯನ್ನು ನನಗರ್ಪಿಸಿ ನನ್ನ ಮಡದಿಯಾಗಿ ನನ್ನ ಮನೆ ಮನ ಬೆಳೆದು